ಎಲ್ರಿಗೂ ನಮಸ್ಕಾರ. ಎಂದಾದ್ರೂ ಯೋಚನೆ ಮಾಡಿದಿರಾ ಯಾಕಪ್ಪ ಈ ಬೆಟ್ಟಗುಡ್ಡಗಳಲ್ಲಿ ಅಡ್ಗೆ ಮಾಡೋದು ಇಷ್ಟು ಲೇಟು ಅಂತ? ಬನ್ನಿ, ಇವತ್ತು ಈ ಅಡ್ಗೆ ಹಿಂದಿರೋ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ತಿಳ್ಕೊಳ್ಳೋಣ. ಪ್ರಶ್ನೆ ತುಂಬಾ ಸಿಂಪಲ್. ಅಡುಗೆ ಎಲ್ಲಿ ಬೇಗ ಆಗತ್ತೆ? ಎತ್ತರವಾದ ಪರ್ವತಗಳ ಮೇಲ ಅಥವಾ ನೀವು ವಾಸಿಸೋ ಈ ಸಮತಟ್ಟಾದ ಜಾಗದಲ್ಲ? ಸ್ವಲ್ಪ ಯೋಚನೆ ಮಾಡಿ, ಯಾಕಂದ್ರೆ ಉತ್ತರ ನಿಮ್ಮನ್ನ ಖಂಡಿತ ಆಶ್ಚರ್ಯಪಡಿಸುತ್ತೆ. ಯಾವ್ದಾದ್ರೂ ಹಿಲ್ ಸ್ಟೇಷನ್ಗೆ ಟ್ರಿಪ್ ಹೋದಾಗ ಇದನ್ನ ಖಂಡಿತ ಗಮನಿಸಿರ್ಬೋದು. ಬಿಸಿ ಬಿಸಿ ಅನ್ನ ಮಾಡೋಕೆ ಕಾಯ್ತಾ ಇದ್ರೆ ಅದು ಆಗ್ಲೇಬೇಕಲ್ಲ. ಆದ್ರೆ ಅದೇ ಅನ್ನ ನಮ್ಮ ಮನೆಯಲ್ಲಿ ಅಂದ್ರೆ ಬಯಲು ಪ್ರದೇಶದಲ್ಲಿ ಪಟ್ಟಂತ ಆಗ್ಬಿಡುತ್ತೆ. ಏನಿದು ಮ್ಯಾಜಿಕ್? ಇದ್ರ ಹಿಂದೆ ವಿಜ್ಞಾನ ಇದೆಯಾ? ಈ ಮಿಸ್ಟ್ರಿ ಹಿಂದಿನ ಸೀಕ್ರೆಟ್ ತಿಳ್ಕೋಬೇಕು ಅಂದ್ರೆ ನಾವು ಅಡ್ಗೆಯ ಮೂಲ ವಿಜ್ಞಾನವನ್ನ ಅರ್ಥ ಮಾಡ್ಕೋಬೇಕು. ಎಲ್ಲ ಶುರುವಾಗೋದು ಒಂದೇ ಒಂದು ಪಾಯಿಂಟ್ನಿಂದ, ಅದುವೇ ಬಾಯ್ಲಿಂಗ್ ಪಾಯಿಂಟ್. ಹಾಗಾದ್ರೆ ಈ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು? ತುಂಬಾ ಸಿಂಪಲ್. ಯಾವ ಟೆಂಪರೇಚರಲ್ಲಿ ನೀರು ಕುದಿದು ಆವಿಯಾಗೋಕೆ ಶುರುವಾಗುತ್ತೋ ಅದೇ ಬಾಯ್ಲಿಂಗ್ ಪಾಯಿಂಟ್. ಅಡುಗೆ ವಿಷಯದಲ್ಲಿ ಇದೇ ಹೀಟ್ ನಮ್ಮ ಆಹಾರವನ್ನ ಸಾಫ್ಟ್ ಆಗಿ ಬೇಯಿಸೋದು. ನಮಗೆಲ್ಲ ಸ್ಕೂಲಲ್ಲಿ ಹೇಳಿಕೊಟ್ಟ ಹಾಗೆ ಸಾಮಾನ್ಯವಾಗಿ ನೀರು ಕುದಿಯೋದು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಲ್ವಾ? ಇದೇ ತಾಪಮಾನ ನಮ್ಮ ಅಡಿಗೆ ಬೇಗ ಆಗೋಕೆ ಹೆಲ್ಪ್ ಮಾಡತ್ತೆ. ಸರಿ, ಈಗ ನಮ್ಮ ಕತೆಗೆ ಇನ್ನೊಂದು ಹೀರೋ ಎಂಟ್ರಿ ಕೊಡ್ತಾನೆ. ಅದು ಯಾರು ಗೊತ್ತಾ? ನಮ್ಮ ಸುತ್ತ ಇರುವ ಗಾಳಿ. ಹೌದು, ನಾವು ನೋಡೋ ಈ ಗಾಳಿ ಖಾಲಿ ಇಲ್ಲ, ಅದಕ್ಕೊಂದು ಕಾಣದ ಶಕ್ತಿ ಇದೆ. ಇದನ್ನೇ ವಾಯುಮಂಡಲದ ಒತ್ತಡ ಅಥವಾ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರೆಯೋದು. ಇದನ್ನ ಹೀಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ತಲೆ ಮೇಲೆ ಒಂದು ದೊಡ್ಡ ಗಾಳಿಯ ಸಮುದ್ರನೇ ಇದೆ. ಅದರ ಭಾರ ನಮ್ಮ ಮೇಲೆಲ್ಲ ಒಂದು ಪ್ರೆಷರ್ ಹಾಕ್ತಾ ಇರುತ್ತೆ. ಅಡಿಗೆ ಪಾತ್ರೆಯಲ್ಲಿರೋ ನೀರಿನ ಮೇಲೂ ಕೂಡ ಇದೇ ಪ್ರೆಷರ್ ನೀರು ಯಾವಾಗ ಕುದಿಬೇಕು ಅಂತ ಡಿಸೈಡ್ ಮಾಡುತ್ತೆ. ಓಕೆ, ಈಗ ನಾವು ಕಲಿತ 2 ವಿಷಯಗಳನ್ನ ಒಟ್ಟಿಗೆ ಜೋಡಿಸೋಣ. ಒಂದು ಕುದಿಯುವ ಬಿಂದು, ಇನ್ನೊಂದು ವಾಯುಮಂಡಲದ ಒತ್ತಡ. ಇವೆರಡನ್ನೂ ಅರ್ಥ ಮಾಡಿಕೊಂಡ್ರೆ ನಮ್ಮ ಪರ್ವತದ ಅಡುಗೆ ರಹಸ್ಯ ಬಯಲಾಗುತ್ತೆ. ನಾವು ಎತ್ತರಕ್ಕೆ ಅಂದ್ರೆ ಬೆಟ್ಟ ಪರ್ವತಗಳ ಮೇಲೆ ಹೋದಾಗ ಏನಾಗುತ್ತೆ? ನಮ್ಮ ಮೇಲೆ ಇರುವ ಗಾಳಿಯ ಲೇಯರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ವಾಯುಮಂಡಲದ ಒತ್ತಡ ಕೂಡ ಕಡಿಮೆ ಆಗುತ್ತೆ. ನೋಡಿ, ಗೇಮ್ ಚೇಂಜ್ ಆಗೋದೇ ಇಲ್ಲಿ. ಈ ಕಡಿಮೆ ಪ್ರೆಷರ್ ಇರೋದ್ರಿಂದ ಪರ್ವತಗಳಲ್ಲಿ ನೀರು ಬೇಗ ಕುದಿಯೋಕ್ ಶುರುವಾಗ್ಬಿಡುತ್ತೆ. ಅಂದ್ರೆ 1000 ಡಿಗ್ರಿ ತಲುಪೋ ಮೊದಲೇ ಸುಮಾರು 90-95 ಡಿಗ್ರಿಗೆಲ್ಲ ಕುದಿಯುತ್ತೆ. ನೀರು ಅಷ್ಟು ಬಿಸಿ ಇಲ್ಲ ಅಂದ್ಮೇಲೆ ಆಹಾರ ಬೇಯಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದು ಸಹಜ ಅಲ್ವಾ? ಇದಕ್ಕೆ ತದ್ವಿರುದ್ಧವಾಗಿ ನಾವು ವಾಸಿಸೋ ಬಯಲು ಪ್ರದೇಶಗಳಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ನಮ್ಮ ಮೇಲೆ ಗಾಳಿಯೋ ಹೊದಕೆ ದಪ್ಪವಾಗಿರುತ್ತೆ. ಈ ಹೆಚ್ಚಿನ ಒತ್ತಡದಿಂದ ನೀರು ಸ್ಟ್ಯಾಂಡರ್ಡ್ 100 ಡಿಗ್ರಿ ಸೆಲ್ಸಿಯಸ್ ತಲುಪಿದಾಗ್ಲೇ ಕುದಿಯೋದು. ಈ ಹೈ ಟೆಂಪರೇಚರ್ ಇರೋದ್ರಿಂದಾನೇ ಆಹಾರ ಫಟಾಫಟ್ ಅಂತ ಬೆಂದೋಗುತ್ತೆ. ಬನ್ನಿ, ಇದನ್ನ ಒಟ್ಟಿಗೆ ಒಂದು ಟೇಬಲ್ನಲ್ಲಿ ನೋಡಿದ್ರೆ ಇನ್ನೂ ಕ್ಲಿಯರ್ ಆಗತ್ತೆ. ನೋಡಿ, ಪರ್ವತ ಪ್ರದೇಶದಲ್ಲಿ ಪ್ರೆಷರ್ ಕಡಿಮೆ, ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ, ಹಾಗಾಗಿ ಅಡಿಗೆ ನಿಧಾನ. ಅದೇ ಬಯಲು ಪ್ರದೇಶದಲ್ಲಿ ಪ್ರೆಷರ್ ಜಾಸ್ತಿ, ಬಾಯ್ಲಿಂಗ್ ಪಾಯಿಂಟ್ ಕರೆಕ್ಟಾಗಿ 100 ಡಿಗ್ರಿ, ಹಾಗಾಗಿ ಅಡಿಗೆ ಫಾಸ್ಟ್. ಎಂಥ ಸಿಂಪಲ್ ಸೈನ್ಸ್ ಅಲ್ವಾ? ಇಂಟ್ರೆಸ್ಟಿಂಗ್ ಅಂದ್ರೆ ಇದೇ ಸೈಂಟಿಫಿಕ್ ಪ್ರಿನ್ಸಿಪಲ್ನ ನಾವು ಪ್ರತಿದಿನ ನಮ್ಮ ಕಿಚನ್ನಲ್ಲೇ ಬಳಸ್ತೀವಿ. ಹೌದು, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಪ್ರೆಷರ್ ಕುಕ್ಕರ್. ಹಾಗಾದ್ರೆ ಪ್ರೆಷರ್ ಕುಕ್ಕರ್ ಹೇಗೆ ಕೆಲಸ ಮಾಡುತ್ತೆ? ಅದೊಂದು ಪುಟ್ಟ ಸೈನ್ಸ್ ಲ್ಯಾಬ್ ಇದ್ದಾಗೆ. ಮೊದಲಿಗೆ ಅದು ತನ್ನೊಳಗೆ ಗಾಳಿಯನ್ನ ಲಾಕ್ ಮಾಡಿ ಹೈ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಈ ಹೈ ಪ್ರೆಷರ್ನಿಂದ ನೀರು 100 ಡಿಗ್ರಿಗಿಂತಲೂ ಹೆಚ್ಚಿನ ತಾಪಮಾನದಲ್ಲಿ ಅಂದ್ರೆ ಸುಮಾರು 120 ಡಿಗ್ರಿವರೆಗೂ ಕುದಿಯುತ್ತೆ. ಇಷ್ಟು ಹಾಟ್ ವಾಟರ್ನಲ್ಲಿ ಆಹಾರ ಬೇಗ ಬೇದೆ ಇರುತ್ತಾ? ಅದಕ್ಕೆ ಅಡಿಗೆ ಅಷ್ಟು ಫಾಸ್ಟ್ ಆಗೋದು. ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಪ್ರಮುಖ ಅಂಶಗಳು ಯಾವುವು? ಬನ್ನಿ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಒಟ್ನಲ್ಲಿ ಹೇಳೋದಾದ್ರೆ ಅಡಿಗೆಯ ಸ್ಪೀಡ್ ನೀರಿನ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರ್ವತಗಳಲ್ಲಿ ಪ್ರೆಷರ್ ಕಮ್ಮಿ ಇರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆಯಾಗಿ ಅಡಿಗೆ ನಿಧಾನ ಆಗುತ್ತೆ. ಅದೇ ಬಯಲು ಪ್ರದೇಶಗಳಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ನೀರು 100 ಡಿಗ್ರಿಯಲ್ಲಿ ಕುದಿದು ಅಡಿಗೆ ಫಾಸ್ಟ್ ಆಗುತ್ತೆ. ಸಿಂಪಲ್. ಸರಿ, ಈಗ ನಿಮ್ಮ ಯೋಚನೆಗೆ ಒಂದು ಪ್ರಶ್ನೆ. ಒಂದು ವೇಳೆ ಪರ್ವತ ಪ್ರದೇಶಕ್ಕೆ ಹೋಗಿದ್ದೀರಿ, ನಿಮ್ಮತ್ರ ಪ್ರೆಷರ್ ಕುಕ್ಕರ್ ಕೂಡ ಇಲ್ಲ. ಆಗ ಅಡಿಗೆಯನ್ನ ಬೇಗ ಮಾಡೋಕೆ ಏನೆಲ್ಲ ಉಪಾಯ ಮಾಡಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.